ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ. ಒಂದು ಹಾಳೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಅಂತ ಹೇಳಿ ಮೇಗಡೆ ಬರೆದುಕೊಳ್ಳಿ. ಹೆಸರು ವಧು ನಂದಿನಿ, ವರ ವೆಂಕಟೇಶ್. ಇವರ ಸಾಲಾವಳಿ ಇವತ್ತು ನೋಡುತ್ತಿದ್ದೇವೆ. ವಧುವಿನ ಹೆಸರಿನ ಮೊದಲಕ್ಷರ ನ, ವರನ ಮೊದಲ ಅಕ್ಷರ ವೆ. ಯಾವ ರಾಶಿ ಬರುತ್ತೆ ಎಂಬುದನ್ನು ನಾವು ಈಗ ತಿಳಿಯೋಣ. ರಾಶಿ: ವರ ವೆಂಕಟೇಶ್ ವೃಷಭ ರಾಶಿ, ವಧು ನಂದಿನಿ ವೃಶ್ಚಿಕ ರಾಶಿ. ಈಗ ಇವರಿಬ್ಬರ ಯಾವ ನಕ್ಷತ್ರ ಬರುತ್ತೆ ಎಂಬುದನ್ನು ಮುಂದಿನ ಭಾಗದಲ್ಲಿ ಈಗ ತಿಳಿಯೋಣ. ನಕ್ಷತ್ರ: ವರ ವೆಂಕಟೇಶ್ ಇವರ ನಕ್ಷತ್ರ ಮೃಗಶಿರ ನಕ್ಷತ್ರ, ವಧು ನಂದಿನಿ ಇವರ ನಕ್ಷತ್ರ ಅನುರಾಧ ನಕ್ಷತ್ರ. ಈಗ ಇವರಿಬ್ಬರ ಗಣ ಯಾವ ಗಣ ಬರುತ್ತೆ ಎಂಬುದನ್ನು ಈಗ ತಿಳಿಯೋಣ. ಗಣಕೋಟ: ವರ ವೆಂಕಟೇಶ್ ದೇವಗಣ, ವಧು ನಂದಿನಿ ದೇವಗಣ. ಇವರಿಬ್ಬರ ಗಣಕೂಟ ಎರಡೂ ಒಂದೇ ಆಗಿರುವುದರಿಂದ ಸಂಸಾರದಲ್ಲಿ ತುಂಬ ಚೆನ್ನಾಗಿ ಇರುತ್ತಾರೆ ಎಂದು ಹೇಳಬಹುದು. ಯೋನಿಕೂಟ: ವರ ವೆಂಕಟೇಶ್ ಇವರ ಯೋನಿಕೂಟ ಹಾವು, ವಧು ನಂದಿನಿ ಯೋನಿಕೂಟ ಹುಲ್ಲೆ ಅಂದರೆ ಜಿಂಕೆ. ಇವರಿಬ್ಬರ ಸಾಲಾವಳಿ ತುಂಬ ಚೆನ್ನಾಗಿ ಇದೆ ಮತ್ತು ಯೋನಿಕೂಟ ಅಂದರೆ ಮಾಂಗಲ್ಯಕೂಟ ತುಂಬ ಚೆನ್ನಾಗಿ ಇರುವುದರಿಂದ ಇವರ ಸಂಸಾರವು ತುಂಬಿದ ಸಂಸಾರವಾಗಿರುತ್ತದೆ ಗಾಯ್ಸ್. ಗ್ರಹ ಮೈತ್ರಿಕೂಟ: ವರ ವೆಂಕಟೇಶ್ ಇವರ ಗ್ರಹ ಮೈತ್ರಿಕೂಟ ಶುಕ್ರ, ವಧು ನಂದಿನಿ ಕುಜ. ಇವರ ಗ್ರಹ ಮೈತ್ರಿಕೂಟ ಇದು ತುಂಬ ಚೆನ್ನಾಗಿ ಇರುವುದರಿಂದ ಗ್ರಹ ಮೈತ್ರಿಕೂಟ ಹೊಂದಾಣಿಕೆ ಇದೆ. ರಜ್ಜುಕೂಟ: ವರ ವೆಂಕಟೇಶ್ ಇವರ ರಜ್ಜುಕೂಟ ಶಿರ, ವಧು ನಂದಿನಿ ರಜ್ಜುಕೂಟ ಕಟಿ. ಇದು ಸಹ ತುಂಬ ಚೆನ್ನಾಗಿ ಬಂದಿದೆ. ವರ್ಣಕೂಟ: ವರ ವೆಂಕಟೇಶ್ ಇವರ ವರ್ಣಕೂಟ ಶೂದ್ರ, ವಧು ನಂದಿನಿ ವರ್ಣಕೂಟ ಬ್ರಾಹ್ಮಣ. ಇದು ಸಹ ತುಂಬ ಚೆನ್ನಾಗಿ ಬಂದಿದೆ. ನಾಡಿಕೂಟ: ವರ ವೆಂಕಟೇಶ್ ಇವರ ನಾಡಿಕೂಟ ಮಧ್ಯನಾಡಿ, ವಧು ನಂದಿನಿ ಇವರ ನಾಡಿಕೂಟ ಮಧ್ಯನಾಡಿ. ಇದು ಸಹ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಗಾಯ್ಸ್. ವರ ವೆಂಕಟೇಶ್, ವಧು ನಂದಿನಿ ಇವರ ಗಣಕೂಟಗಳು 26 ಗಣಕೂಟಗಳು ಬಂದಿವೆ. ನಂದಿನಿ ವೆಂಕಟೇಶ್ ಇವರಿಬ್ಬರ ಸಾಲಾವಳಿ ಮದುವೆಗೆ ಯೋಗ್ಯವಾಗಿದೆ. ಇದೇ ತರಹದ ನೀವು ಸಾಲಾವಳಿ ನೋಡಲು ಬಯಸಿದರೆ 9535332194ಗೆ ಕರೆ ಮಾಡಿ. ಒಂದು ಸಾಲಾವಳಿ ನೋಡಲು 50 ರೂಪಾಯಿ ಕೊಡಬೇಕಾಗುತ್ತದೆ, ಪಾವತಿ ಮಾಡಬೇಕಾಗುತ್ತದೆ ಮತ್ತು ಈ ಒಂದು ಸಾಲಾವಳಿ ನಿಮ್ಮ ಒಂದು ವಾಟ್ಸಪ್ಗೆ 24 ಗಂಟೆ ಒಳಗೆ ಬಂದು ಸೇರುತ್ತೆ ಗಾಯ್ಸ್. ಆದ್ದರಿಂದ ನೀವು ಈ ಸಾಲಾವಳಿ ನೋಡಲು ಬಯಸಿದರೆ ಈ ನಂಬರ್ಗೆ ಕರೆ ಮಾಡಿ ಮತ್ತು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ವಧುವರರ ಹೆಸರನ್ನು. ವಿಶೇಷ ಸೂಚನೆ: ಅಮ್ಮ ಜ್ಯೋತಿಷ್ಯ ಕೇಂದ್ರ. ವಧು ವರರ ಸಾಲಾವಳಿ ನೋಡುತ್ತೇವೆ. ವಧು ವರರ ಹೆಸರನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ 9535332194 ಮತ್ತು ಇದೇ ನಂಬರ್ಗೆ 50 ರೂಪಾಯಿ ಫೋನ್ಪೇ ಮತ್ತು ಗೂಗಲ್ ಪೇಯಿಂದ ಪಾವತಿ ಮಾಡಿ. ನಿಮ್ಮ ವಧುವರರ ಸಾಲಾವಳಿ 24 ಗಂಟೆಯೊಳಗೆ ನಿಮ್ಮ ವಾಟ್ಸಪ್ನಲ್ಲಿ ಇರುತ್ತೆ. ಹಲೋ ಗಾಯ್ಸ್, ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ.